ನಕಲಿ ದಾಖಲೆ ಸೃಷ್ಟಿ. ಖಾಸಗಿ ವಿದ್ಯಾಸಂಸ್ಥೆ ಹಾಗೂ ಗೂಳೂರು ಮಠದಿಂದ ಮೂಲ ಮಠವನ್ನು ಅತಿಕ್ರಮಿಸಿದ ಆರೋಪ. ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತನಿಖೆಗೆ ಆಗ್ರಹ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮೀಸಲಿಟ್ಟಿದ್ದ ಸರ್ಕಾರಿ ಜಮೀನು ಇತರೆ ಇಲಾಖೆಗಳಿಗೆ ಮಂಜೂರಿಗೆ ಯತ್ನ ಆರೋಪ. ಅಧಿಕಾರಿಗಳ ವಿರುದ್ಧ ವರ್ತಕರ ಸಂಘ ಆಕ್ರೋಶ. ವಸತಿ ವಿದ್ಯಾರ್ಥಿ ನಿಲಯದ ಬಳಿ ಹೆಬ್ಬಾವು ಪ್ರತ್ಯಕ್ಷ. ಬೆಚ್ಚಿಬಿದ್ದ ಸ್ಥಳೀಯರು. ಅರಣ್ಯ ಇಲಾಖೆ ಅಧಿಕಾರಿಗಳು ಉರಗ ತಜ್ಞರಿಂದ ರಕ್ಷಣೆ. ಅಂಗನವಾಡಿ ಮೇಲ್ಛಾವಣಿ ಸಿಮೆಂಟ್ ಕುಸಿತ. ಪುಟ್ಟ ಮಕ್ಕಳಿಗೆ ಗಂಭೀರ ಗಾಯ. ಕಟ್ಟೆ ಹೊಡೆದ ಪೋಷಕರ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮುಜರಾಯಿ ವ್ಯಾಪ್ತಿಯ ಮೂಲ ಮಠವನ್ನು ಖಾಸಗಿ ವಿದ್ಯಾಸಂಸ್ಥೆ ಹಾಗೂ ಗೂಳೂರು ಮಠದವರು ಅತಿಕ್ರಮಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಳೆಯ ಕೈಬರಹ ದಾಖಲೆಗಳನ್ನು ತಿದ್ದಿ ನಕಲಿ ದಾಖಲೆ ಸೃಷ್ಟಿಸಲಾಗಿದೆ ಎಂದು ಆರೋಪಿಸಿ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಗೂಳೂರು ನಿಡಮಾಮಿಡಿ ಮಠದವರು ಬಂದು ಆಕ್ರಮಣ ಮಾಡಿ ಅದನ್ನು ಕಬಳಿಸುವಂಥ ವ್ಯವಸ್ಥಿತ ಹುನ್ನಾರವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಸೊಕ್ಕಾಮೆ ಹೇಗೆ ಉದ್ದಟತನ ಮಾಡ್ತಾ ಇದ್ದಾರೆ, ದೇವಸ್ಥಾನ ಮುಟ್ತಾರೆ. ಹುಷಾರ್, ಈ ರೀತಿ ಆಟ ನಡೆಯುವಂಥ ನಾವು ಭಕ್ತಾದಿಗಳು ಬಿಡುದಿಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ಸಂಘಟಕರು ಇದ್ದೇವೆ ನಾವು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಮೂಲ ಮಠದ ವಿಚಾರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಮಠವನ್ನು ಖಾಸಗಿ ವಿದ್ಯಾಸಂಸ್ಥೆ ಹಾಗೂ ಗೂಳೂರು ಮಠದವರು ಅತಿಕ್ರಮಿಸಿಕೊಂಡಿದ್ದಾರೆ. ಮೂಲ ಮಠವು ಕೊಂಡಲಯ್ಯ ಹಾಗೂ ನಿಡಮಾಮಡಯ್ಯ ಜಂಗಮಾದಿಗಳಿಗೆ ಸೇರಿದ್ದು ಅವರ ಲಿಂಗೈಕ್ಯದ ಬಳಿಕ ಸರ್ಕಾರದ ಅಧೀನಕ್ಕೆ ಬಂದಿದ್ದು ಮಠಕ್ಕೆ ಸಂಬಂಧಿಸಿದ ದಾಖಲೆಗಳು ಮುಜರಾಯಿ ಇಲಾಖೆಯಲ್ಲಿವೆ ಎಂದು ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ. ಆದರೆ 2007ರ ಬಳಿಕ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಮಠದವರು ವಾಪಸಂದ್ರ ಜಂಗಮ ಮಠಕ್ಕೆ ಅತಿಕ್ರಮವಾಗಿ ಪ್ರವೇಶಿಸಿದ್ದಾರೆ ಎಂಬ ಆರೋಪವನ್ನು ಸಹ ಅವರು ಮಾಡಿದ್ದಾರೆ. 1965ಕ್ಕೂ ಮುನ್ನ ಕಂಪ್ಯೂಟರ್ ದಾಖಲೆಗಳು ಇರಲಿಲ್ಲ, ಕೈಬರಹದ ದಾಖಲೆಗಳೇ ಇದ್ದವು. ಇದೇ ದಾಖಲೆಗಳನ್ನು ತಿದ್ದಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಮುಜರಾಯಿ ಇಲಾಖೆಗೆ ಸೇರಿದ ಮಠ ಅತಿಕ್ರಮಣವಾಗಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿರುವ ಪ್ರಮೋದ್ ಮುತಾಲಿಕ್ ಹಾಗೆ ತಹಸೀಲ್ದಾರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ಕಾರದಿಂದ ತಸ್ದೀಕ್ ಪಡೆಯುತ್ತಿರುವ ಅರ್ಚಕರು ಸಹ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸದೆ ಮಠದ ಅತಿಕ್ರಮಣಕ್ಕೆ ಕಾರಣರಾಗಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧವೂ ಸಹ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ವೆ ನಂಬರ್ ಮತ್ತು ಇನ್ನೂ ಸರ್ವೆ ನಂಬರ್ಗಳ ಒಂದು ಮಠದ ಮುಜರಾಯಿ ಇಲಾಖೆಯ ಮಠ, ಅದು ಮಂದಿರ ಆಸ್ತಿ, ಅದನ್ನು ಗೂಳೂರು ನಿಡಮಾಮಿಡಿ ಮಠದವರು ಬಂದು ಆಕ್ರಮಣ ಮಾಡಿ ಅದನ್ನು ಕಬಳಿಸುವಂಥ ವ್ಯವಸ್ಥಿತ ಹುನ್ನಾರವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ದಾಖಲೆಗಳನ್ನು ಕೂಡ ವ್ಯವಸ್ಥಿತವಾಗಿ ತಿದ್ದಿದ್ದಾರೆ. ಅದರದ್ದು ಕೂಡ ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಮತ್ತು ಅಲ್ಲಿ ಇರುವಂಥ ಅರ್ಚಕ ತಸ್ತಿಕ ತಗೊಳ್ತಾನೆ. ಪ್ರತಿ ತಿಂಗಳ 6,000 ರೂಪಾಯಿ ಸರ್ಕಾರದಿಂದ ತಸ್ತಿಕ ಹೋಗುತ್ತೆ. ಸೊ ಅವನ ಕಣ್ಣೆದುರುಗಡೆಗೆ ಅವನ ಸಹಕಾರದಿಂದನೇ ದೇವಸ್ಥಾನವನ್ನು ಭಗ್ನ ಮಾಡಿದ್ದಾರೆ. ಸೊ ದೇವಸ್ಥಾನ ಭಗ್ನ ಮಾಡಿ ಮೂರ್ತಿಗಳನ್ನು ಒಡೆದು ಹಾಕಿ ಅಲ್ಲಿ ನಿಧಿ ಸಂಗ್ರಹ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಾನು ಹೇಳೋದು, ದೇವಸ್ಥಾನದ ಭಗ್ನ ಮಾಡಿದಂಥ ಆ ವ್ಯಕ್ತಿಗಳನ್ನು, ಯಾರ್ಯಾರು ಇದ್ದರೂ ಆ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು. ದೇವಸ್ಥಾನಗಳನ್ನು ಮುಟ್ಟುವಂಥ ಧೈರ್ಯ ಹೇಗೆ ಬಂತು ಇವರಿಗೆ? ಸರ್ಕಾರಿಯ ಸುಪರ್ದಿಯಲ್ಲಿರುವಂಥ ತಹಸೀಲ್ದಾರ್ ಇದಕ್ಕೆ ಕುಮ್ಮಕ್ಕ ಕೊಡ್ತಾ ಇದ್ದಾರೆ. ತಹಸೀಲ್ದಾರೇ ಇದಕ್ಕೆ ವ್ಯವಸ್ಥಿತವಾದಂಥ ಹುನ್ನಾರವನ್ನು ಮಾಡಿದಂಥವ್ರು ತಹಸೀಲ್ದಾರನ್ನ ಸಸ್ಪೆಂಡ್ ಮಾಡಬೇಕು, ತನಿಖೆ ಆಗಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ನಿಡಮಾಮಿಡಿ ಮಠದವರಿಗೆ ನೀವು ಬಹಳ ದೊಡ್ಡ ಮಠ ಅಂತ ಹೇಳ್ಕೊಳ್ತೀರಿ, ಬಹಳ ದೊಡ್ಡ ಅಧ್ಯಯನ ಅಂತ ಹೇಳ್ಕೊಳ್ತೀರಿ. ಈ ರೀತಿಯ ಕಬಳಿಸೋದ ಸುಮಾರು 60 ಕೋಟಿಯ ಒಂದು ಆಸ್ತಿ ಇರುವಂಥ ಇವತ್ತು ಕೊಂಡಯ್ಯನ ಮಠ ಮತ್ತು ನಿಡಮಾಮಿಡಯ್ಯನ ಮಠ ಅಂತನ್ನುವಂಥ ದಾಖಲೆ ಇದೆ. ಇದನ್ನು ವ್ಯವಸ್ಥಿತವಾಗಿ ಮೋಸದಿಂದ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇವತ್ತು ನೀವು ಕಬಳಿಸ್ತಾ ಇರುವಂಥದ್ದಕ್ಕೆ ನಾವು ಬಿಡೋದಿಲ್ಲ.
ಜಿಲ್ಲಾಧಿಕಾರಿಗಳು ಈಗಾಗಲೇ ತಹಸೀಲ್ದಾರರಿಗೆ ಭಾಳ ಸ್ಪಷ್ಟವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಬಹಳ ಉತ್ತಮವಾದಂಥ ಅವರ ಪಾಯಿಂಟ್ಸ್ಗಳಿದ್ದಾವೆ ಅಂತನ್ನುವಂಥದ್ದು ಕೂಡ ಹೇಳಿದ್ದೇನೆ. ಅದನ್ನು ಉತ್ತರ ಪಡೆದರೆ ಇವರೆಲ್ಲರೂ ಸಿಕ್ಕಾಕೊಳ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾವು ಬೇಡಿಕೆಯನ್ನು ಇಟ್ಟಿದ್ದು ಇಷ್ಟೇ, ಒಂದು ಕೂಡಲೇ ಅಲ್ಲಿ ಏನು ಅತಿಕ್ರಮಣ ಆಗ್ತಾಯಿದೆ ಅದನ್ನು ತೆರವುಗೊಳಿಸಬೇಕು. ಆಗಸ್ಟ್ 22, 23, 24 3 ದಿನ ಜೀರ್ಣೋದ್ಧಾರದ ಹೆಸರಿನಲ್ಲಿ ಇಡೀ ಮಠ ಆವರಣ ಆಸ್ತಿಯನ್ನು ಕಬಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಒಂದು ಉತ್ಸವ ಬಿಟ್ಟಿದ್ದಾರೆ. ಉತ್ಸವ ಕೂಡಲೇ ರದ್ದಾಗಬೇಕು, ನಿಲ್ಲಬೇಕು. ನಿಲ್ಲಿಸದೇ ಇದ್ದರೆ ನಾವು ಅಲ್ಲಿ ಬಂದು ಧರಣಿ ಮಾಡಬೇಕಾಗತ್ತೆ, ನಿಲ್ಲಿಸಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೂಡ ನಾವು ಕೊಟ್ಟಿದ್ದೀನಿ. ಯಾರು ತಸ್ತಿಗೆ ತಗೊಳ್ತಾ ಇರುವಂಥ ಅರ್ಚಕ ಇದ್ದಾರೆ ಅವರನ್ನೂ ಬಂಧನ ಮಾಡಬೇಕು, ಎಲ್ಲಿ ವಿಗ್ರಹಗಳಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ತನಿಖೆ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇದೇ ತಿಂಗಳು 22, 23 ಮತ್ತು 24ರಂದು ಮಠದ ಜೀರ್ಣೋದ್ಧಾರಕ್ಕೆ ಆಯೋಜಿಸಿರುವ ಕಾರ್ಯಕ್ರಮಗಳನ್ನ ಕೂಡಲೇ ರದ್ದುಗೊಳಿಸಿ ಮೊದಲು ಮಠದ ಆಸ್ತಿ ಹಾಗೂ ದಾಖಲೆಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಮಠಕ್ಕೆ ಸೇರಿದ ಸುಮಾರು 60 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಗಳನ್ನ ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಲಾಗಿದೆ ಎಂಬ ಗಂಭೀರ ಆರೋಪದ ಬಗ್ಗೆಯೂ ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಠದ ಅದು ಯಾವುದು ದೇವಸ್ಥಾನ ಇದೆ ಅದು ಮಠಕ್ಕೆ ಸಂಬಂಧಪಟ್ಟದ್ದನೇ ಇದೆ. ಮತ್ತು ಅಲ್ಲಿಯ ಅರ್ಚಕ ಅವರು ಹೆಸರೇನೋ ಇದೆ, ಶಂಕರಪ್ಪ ಅಂಥೇಳಿ, ಶಂಕರಪ್ಪ ತಸ್ತಿಗೆ ತಗೊಳ್ತಾ ಇದ್ದಾರೆ. ಸರ್ಕಾರದಿಂದ 6,000 ರೂಪಾಯಿ ಅವರ ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ, ನೇರವಾಗಿ ಹೋಗ್ತಾ ಇದೆ. ಅದಕ್ಕೆ ಉತ್ತರ ಕೊಡಲಿ. ತಸ್ತಿಕ್ ಅಂದರೆ ಏನು, ಮುಜರಾಯಿ ಇಲಾಖೆ ಅಂದರೆ ಏನು? ಸೊ ದೇವಸ್ಥಾನದ ಪೂಜೆಗೆ ಇವತ್ತು ಸರ್ಕಾರ ದುಡ್ಡು ಕೊಡ್ತಾ ಇದ್ದರೆ ಯಾರೋ ಪಾಳು ಬಿದ್ದು, ಹೌದು ಪಾಳು ಬಿದ್ದಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೊಸೀಜರ್ ಇದೆ, ತಹಸೀಲ್ದಾರಿಗೆ ತಿಳಿಸ್ಬೇಕು. ನಗರಸಭೆಗೆ ಸಂಬಂಧಪಟ್ಟಂಥ ಆವರಣಕ್ಕೆ ಬರುತ್ತೆ, ವ್ಯಾಪ್ತಿಯಲ್ಲಿ ಬರುತ್ತೆ. ಅದಕ್ಕೆ ಎಲ್ಲದಕ್ಕೂ ಪ್ರೊಸೀಜರ್ ಪ್ರಕಾರ ಮಾಡಲಿ. ಯಾವ ರಾತ್ರೋರಾತ್ರಿ ಕೆಡವಿ ಹಾಕೋದಾ, ರಾತ್ರೋರಾತ್ರಿ ಅದನ್ನು ಕಳ್ತನ ಮಾಡೋದಾ? ಸೊಕ್ಕಾಮ ಹೇಗೆ ಉದ್ದಟತನ ಮಾಡ್ತಾ ಇದ್ದಾರೆ, ದೇವಸ್ಥಾನ ಮುಟ್ತಾರೆ. ಹುಷಾರು, ಈ ರೀತಿ ಆಟ ನಡೆಯುವಂಥ ನಾವು ಭಕ್ತಾದಿಗಳು ಬಿಡುದಿಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ಸಂಘಟಕರು ಇದ್ದೇವೆ, ನಾವು ಜವಾಬ್ದಾರಿ ಇದ್ದೇವೆ. ದೇವಸ್ಥಾನಗಳ ಬೀಡಿ ಇದ್ದಂಥ ಈ ಸ್ಥಾನವನ್ನು ನೀವು ಕಬಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾವು ಇದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಒಟ್ಟಾರೆ ವಾಪಸಂದ್ರದ ಮುಜರಾಯಿ ವ್ಯಾಪ್ತಿಯ ಮಠದ ಆಸ್ತಿ ಹಾಗೂ ದಾಖಲೆಗಳ ವಿಚಾರ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಮಠದ ಮೇಲಿನ ಅತಿಕ್ರಮಣ ಹಾಗೂ ನಕಲಿ ದಾಖಲೆಗಳ ಆರೋಪಗಳ ಬಗ್ಗೆ ಸರ್ಕಾರ ಮತ್ತು ಮುಜರಾಯಿ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮೀಸಲಿಟ್ಟಿರುವ 50 ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನಿನಲ್ಲಿ ಇತರೆ ಇಲಾಖೆಗಳಿಗೆ ಜಮೀನು ಮಂಜೂರು ಮಾಡಿದ್ರೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತರಕಾರಿ ಮಾರಾಟ ಮಾಡಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಾಲೂಕು ವರ್ತಕರ ಸಂಘದ ಅಧ್ಯಕ್ಷ HS ನರೇಂದ್ರ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ನೀಡಿದರು. ನಂಬ್ಕೊಂಡಿರೋದು ರೈತರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಮೇಡಮ್. ಈಗ ಕೋಲಾರಲ್ಲಿ 350 ರೂಪಾಯಿ ಟೊಮೆಟೊ ಹೋಗುತ್ತೆ, ಇದು 200 ರೂಪಾಯಿ ಹೋಗುತ್ತೆ. ಏನಂದರೆ ಕಾರಣ ಬೈಯರ್ಸ್ಗೆ ಇಲ್ಲಿ ಅನುಕೂಲ ಇಲ್ಲ. ಒಂದು ಕಡೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ವರ್ತಕರ ಸಂಘ, ಹಮಾಲಿ ಸಂಘ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಟೊಮೊಟೊ ಮಾರುಕಟ್ಟೆಗೆ ಮೀಸಲಿಟ್ಟಿರುವ ಸರ್ವೆ ನಂಬರ್ 402ರಲ್ಲಿ ಸರ್ಕಾರಿ ಜಮೀನನ್ನ ಇತರೆ ಇಲಾಖೆಗಳಿಗೆ ಮಂಜೂರು ಮಾಡಬಾರದು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮನೀಶ್ ಪತ್ರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ವರ್ತಕರ ಸಂಘದ ಅಧ್ಯಕ್ಷ HS ನರೇಂದ್ರ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ TB ಕ್ರಾಸ್ನಲ್ಲಿ ಇರುವ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಆಂಧ್ರಪ್ರದೇಶ, ಗುಡಿಬಂಡೆ ಸೇರಿದಂತೆ 16 ತಾಲೂಕುಗಳಿಂದ ರೈತರು ಹರಿದು ಬರುತ್ತಿದ್ದು, ತರಕಾರಿ ವ್ಯಾಪಾರ ವಹಿವಾಟಿನಲ್ಲಿ ಜಿಲ್ಲೆಗೆ 2ನೇ ಸ್ಥಾನದಲ್ಲಿ ಇದೆ. ಈ ಭಾಗದ ರೈತರು ಟೊಮೊಟೊ ಬೆಳೆಯನ್ನ ಹೆಚ್ಚಾಗಿ ಬೆಳೆಯುತ್ತಿರುವುದರಿಂದ ಅತಿ ಹೆಚ್ಚು ವಹಿವಾಟು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಖಾಸಗಿ ಪ್ರದೇಶದಲ್ಲಿ ಬಾಡಿಗೆ ಪಾವತಿಸಿ ಟೊಮೊಟೊ ಮಂಡಿಗಳನ್ನು ಅತಿ ಕಷ್ಟದಿಂದ ನಿರ್ವಹಿಸಲಾಗುತ್ತಿದ್ದು, ಇದರಿಂದ ರೈತರಿಗೆ, ಹಮಾಲಿಗಳಿಗೆ, ವ್ಯಾಪಾರಸ್ಥರಿಗೆ ವಾಹನ ನಿಲುಗಡೆಗೆ ಅನಾನುಕೂಲ ಆಗುತ್ತಿದೆ. ಆದ ಕಾರಣ ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿ ಸರ್ವೆ ನಂಬರ್ 406ರಲ್ಲಿ ಇರುವ 50 ಎಕರೆ ಹಾಗೂ ಕೊಂಡಿರೆಡ್ಡಿಪಲ್ಲಿ ಗ್ರಾಮದ ಸರ್ವೆ ನಂಬರ್ 46ರಲ್ಲಿ ಇರುವ ಸರ್ಕಾರಿ ಜಮೀನಿನಲ್ಲಿ ಎಲ್ಲಾ
ರೀತಿಯ ಸೌಲಭ್ಯಗಳನ್ನು ಒಳಗೊಂಡಂತೆ ಟೊಮೊಟೊ ಮಾರುಕಟ್ಟೆ ನಿರ್ಮಿಸಿಕೊಡುವಂತೆ 2024 ಮತ್ತು 2025ನೇ ಸಾಲಿನಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹಾಗೂ ಅಂದಿನ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಅವರಿಗೆ 2 ಬಾರಿ ಮನವಿ ಸಲ್ಲಿಸಿದ್ದು, ಸದರಿ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಟೊಮೊಟೊ ಮಾರುಕಟ್ಟೆಗೆ ಜಮೀನು ಮಂಜೂರು ಮಾಡಿಕೊಡುವುದಾಗಿ ಶಾಸಕರು ಹಾಗೂ ಅಧಿಕಾರಿಗಳು ಮಂಡಿ ಮಾಲೀಕರಿಗೆ, ರೈತರಿಗೆ ಭರವಸೆ ನೀಡಿ ಇದೀಗ ಅದೇ ಸರ್ವೆ ನಂಬರ್ನಲ್ಲಿ ಇರುವ ಜಮೀನನ್ನ ಇತರ ಇಲಾಖೆಗೆ ಮಂಜೂರು ಮಾಡಲು ಮುಂದಾಗಿರುವ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ನಡೆಯಿಂದ ಈ ಭಾಗದ ರೈತರಿಗೆ, ಮಂಡಿ ವ್ಯಾಪಾರಸ್ಥರಿಗೆ ತೊಂದರೆ ಎದುರಾಗಲಿದೆ. ಚಿಂತಾಮಣಿ ಮತ್ತು ಕೋಲಾರ ತಾಲೂಕುಗಳಲ್ಲಿ 300 ಎಕರೆ ವಿಸ್ತೀರ್ಣದಲ್ಲಿ ಟೊಮೊಟೊ ಮಾರುಕಟ್ಟೆ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಆದರೆ ಬಾಗೇಪಲ್ಲಿಯಲ್ಲಿ ಮಾರುಕಟ್ಟೆಗೆ ಮೀಸಲಿಟ್ಟಿರುವ ಜಮೀನನ್ನ ಇತರೆ ಇಲಾಖೆಗೆ ನೀಡಲು ಮುಂದಾಗಿರುವ ಅಧಿಕಾರಿಗಳ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದು, ಸರ್ಕಾರ 50 ಎಕರೆ ವಿಸ್ತೀರ್ಣದಲ್ಲಿ ಟೊಮೊಟೊ ಮಾರುಕಟ್ಟೆ ನಿರ್ಮಿಸಿಕೊಡದಿದ್ದರೆ ತಾಲೂಕು ಕಚೇರಿಯನ್ನೇ ಟೊಮೊಟೊ ಮಾರುಕಟ್ಟೆಯನ್ನಾಗಿ ಪರಿವರ್ತನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಚೆ ಬಾಗೇಪಲ್ಲಿ ಸರ್ವೆ ನಂಬರ್ 402 ಮತ್ತು ಕೊಂಡೇಟ್ಪಲ್ಲಿ ಸರ್ವೆ ನಂಬರ್ 46ರಲ್ಲಿ ನಾವೆಲ್ಲ ಶಾಸಕರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ವಿ. ಇನ್ನು ಬಾಗೇಪಲ್ಲಿಯಲ್ಲಿ ಯಥೇಚ್ಛವಾಗಿ ಟೊಮೆಟೊ ಬರ್ತಾ ಇದೆ, ಇಲ್ಲಿ ಒಳ್ಳೆ ಬೆಲೆ ಸಿಗಬೇಕು, ರೈತರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಜಾಗ ಬೇಕು ಅಂತ ಅದನ್ನು ಕೂಡ ಗುರುತಿಸಿದ್ರು. ಆದರೆ ಇತ್ತೀಚೆಗೆ ಅದನ್ನು ಬೇರೆ ಇಲಾಖೆಯವ್ರಿಗೆ ನೀಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಿ ಇವತ್ತೆಲ್ಲ ನಾವೆಲ್ಲ ಅದರ ವಿರುದ್ಧ, ಯಾಕಂದರೆ ಆ ಜಾಗವನ್ನು ಮಾರ್ಕೆಟ್ಗೆ ರಿಸರ್ವ್ ಮಾಡಬೇಕು, ಬೇರೆ ಇಲಾಖೆ ಕೊಡಬಾರ್ದು. ಯಾಕಂದರೆ ಈಗಾಗಲೇ ಕೈಗಾರಿಕಾ ವಲಯ ಆಗ್ತಾಯಿದೆ ಅಲ್ಲಿ. ಈ ಸಂದರ್ಭದಲ್ಲಿ ಏನಾದರೂ ಮಾಡದೇ ಇದ್ದರೆ ಮತ್ತೆ ಇಂಡಸ್ಟ್ರಿಯಲ್ ಏರಿಯಾಗೆ ಏನಾದರೂ ಅದು ಹೊರಟೋದ್ರೆ ಮತ್ತೆ ಮಾರ್ಕೆಟ್ಗೆ ಜಾಗ ಸಿಗೋದು ಕಷ್ಟ. ಈ ಸುತ್ತಮುತ್ತ ಎಲ್ಲೂ ಕೂಡ ಅಂಥ ಜಾಗ, ಸರ್ಕಾರದ ಜಾಗ ಇಲ್ಲ. ಅಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಈಗಾಗಲೇ ಕೋಲಾರ, ಚಿಂತಾಮಣಿ ಬಿಟ್ಟರೆ ಬಾಗೇಪಲ್ಲಿನೇ ಒಂದು ಸುಮಾರು ದಿನ 3 ಲಕ್ಷ ಟೊಮೆಟೊ ಬಾಕ್ಸ್ ಬರ್ತಾಯಿದೆ. ಬಾಗೇಪಲ್ಲಿ ಮಾರ್ಕೆಟಿಗೆ 3 ಲಕ್ಷ ಬಾಕ್ಸ್ ಬರ್ತಾಯಿದೆ. ಸುಮಾರು 200 ದೊಡ್ಡ ಲಾರಿಗಳು ಬರ್ತಾಯಿದೆ, 12 ಟೈರ್ಸು. ಇಷ್ಟು ಬೇಕು ಅಂದರೆ ದೊಡ್ಡ ವಿಸ್ತೀರ್ಣದಲ್ಲಿ ಜಾಗ ಬೇಕಾಗುತ್ತೆ. ಈಗಾಗಲೇ ಸರ್ಕಾರ ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ, ಬಾಗೇಪಲ್ಲಿ ಮತ್ತು ಕೊಂಡಿರೆಡ್ಡಿಪಲ್ಲಿ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಇರುವ 50 ಎಕರೆ ವಿಸ್ತೀರ್ಣದಲ್ಲಿ ಟೊಮೊಟೊ ಮಾರುಕಟ್ಟೆ ನಿರ್ಮಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಸದರಿ ಜಮೀನನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿ ತೆರವುಗೊಳಿಸಬೇಕಾಗಿದೆ. ನೂತನವಾಗಿ ನಿರ್ಮಿಸುತ್ತಿರುವ ನ್ಯಾಯಾಲಯ ಕಟ್ಟಡಗಳ ನಿರ್ಮಾಣಕ್ಕೆ 8 ರಿಂದ 6 ಎಕರೆ ಜಮೀನು ಅವಶ್ಯಕತೆ ಇದೆ ಎಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಟೊಮೊಟೊ ಮಾರುಕಟ್ಟೆ ಒತ್ತುವರಿ ತೆರವು, ಕೋರ್ಟ್ ನಿರ್ಮಾಣಕ್ಕೆ ಜಮೀನು ಸೇರಿದಂತೆ ಎಲ್ಲಾ ರೀತಿ ಮನವಿಗಳನ್ನ ಪರಿಶೀಲಿಸಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇವೆ ಎಂದರು. ಮತ್ತೆ ಕೊಂಡಡ್ಪಲ್ಲಿ 46 ಇಲ್ಲಿ APMCಗೆ ಒಂದು ಟೊಮ್ಯಾಟೊ ಮಾರ್ಕೆಟ್ ಒಂದು ಬೃಹತ್ ಮಟ್ಟದಲ್ಲಿ ಒಂದು ಆಗಬೇಕು ಅಂತಂದ್ಬಿಟ್ಟು ಎಲ್ಲ ರೈತರು ಮುಂಚೆಯಿಂದನೂ ಅದನ್ನ ಒಂದು ಡಿಮ್ಯಾಂಡ್ ಇಟ್ಟಿದ್ರು. ಸೊ ಅದು ಅಲ್ಲಿ ಏನು ಅಂತಾರೆ, ಮಧ್ಯದಲ್ಲಿ ರೈತರಿಗೂ ಮಂಜೂರಾಗಿದೆ, ದುರಸ್ತಿನೂ ಆಗಿದೆ. ಸೊ ಇಟ್ಸ್ ಅ ಬಿಗ್ ಎಕ್ಸ್ಟೆಂಟ್. ಸೊ ನಾವು ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡಬೇಕಾಗಿತ್ತು. ಯಾಕಂದ್ರೆ ನಮ್ಗೆ ಒಂದು ಪೀಸ್ ಆಫ್ ಲ್ಯಾಂಡ್ ಬೇಕು. APMCಗೆ ನಾವು ಮಾರುಕಟ್ಟೆ ಮಾಡ್ತೀವಿ ಅಂತಂದರೆ ಅವರು ಬೇಡಿಕೆ ಇರೋದು 50 ಎಕರೆಗೆ ನಾವು ಮಾಡಿಕೊಡ್ಬೇಕು ಅಂತ. ಯಾಕಂದರೆ ನಮಗೆ ಇವಾಗಿರೋ ಕರೆಂಟ್ APMCನಲ್ಲಿ ನಮ್ಮದು ಟೊಮ್ಯಾಟೊ ಮಾರ್ಕೆಟ್ ನಡೀತಿಲ್ಲ. ಒಂದು ಪ್ರೈವೇಟ್ ಜಾಗದಲ್ಲಿ ಟೊಮ್ಯಾಟೊ ಮಾರ್ಕೆಟ್ ನಡೀತಿದೆ. ಬಟ್ ಪರ್ಗೋಡಲ್ಲೂ ನಮ್ಮ ಒಂದು APMC ಟೊಮ್ಯಾಟೊ ಮಾರ್ಕೆಟ್ ಕೂಡ ಅದು ಇವಾಗ ಮಾಡಿದ್ದಾರೆ. ಬಟ್ ಅದು ಜಾಗ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ರೈತ ಸಂಘದ ನಾರಾಯಣಸ್ವಾಮಿ, ಹಮಾಲಿ ಸಂಘದ ಅಧ್ಯಕ್ಷ ತಿಮ್ಮಣ್ಣ, ಮಾರುಕಟ್ಟೆ ವ್ಯಾಪಾರಸ್ಥರಾದ TMS ಶ್ರೀನಿವಾಸ್, ವಿ ನಾರಾಯಣಸ್ವಾಮಿ, KNS ಕೃಷ್ಣಪ್ಪ, ವೆಂಕಟೇಶ ಬಾಬು, ಶ್ರೀನಿವಾಸ, ನರೇಶ, ಎ ಶಂಕರ, ಚಂದ್ರಪ್ಪ, ಮಂಜುನಾಥ, ಹರೀಶ್, ಆದಿ, ಮಾಕಿರೆಡ್ಡಿ, HBS ಹರೀಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇಲ್ಲೊಂದು ಕಡೆ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಬಳಿ ಕಾಣಿಸಿಕೊಂಡ ಹೆಬ್ಬಾವನ್ನ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಉರಗ ತಜ್ಞರು ಹೆಬ್ಬಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಹೀಗೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ಬೃಹತ್ ಗಾತ್ರದ ಹೆಬ್ಬಾವನ್ನು ಕಂಡು ಗಾಬರಿಯಿಂದ ನೋಡುತ್ತಿರುವ ಸ್ಥಳೀಯರು. ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ. ಹೌದು, ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಬಳಿ ಬೃಹತ್ ಗಾತ್ರದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿತ್ತು. ಹೆಬ್ಬಾವಿನ ಗಾತ್ರ ಕಂಡು ಸ್ಥಳೀಯರು ಕೆಲ ಕಾಲ ಆತಂಕಕ್ಕೀಡಾಗಿದ್ದರು.
ಇದೆಲ್ಲ ಸೇರಿಸ್ಕೊಂಡ್ರ ಆಯ್ತು ಉಂದ್ರ ಸ್ವಲ್ಪ ಈ ಕಡೆ ಇರಿ ಸ್ವಲ್ಪ ಸ್ವಲ್ಪ ನಂಗೆ ಐಡಿಯಾ ಇಲ್ಲ ಇದು ಅದು ಹೋಲ್ಗಳು ಜಾಸ್ತಿ ಇದೆಯಾ ನೋಡಿ ಪೈಂಟ್ ಬೇರೆ ತಿಸ್ಕೊಂಡ್ರೆ ಇದೇ ಮಾರಿ ಏಸ್ತೇನವ್ರು ಅಂತೆ ಸಿಡಿಪಿಚ್ಕೊಳಕ್ಕೆ ಅಂತ ಪಿಕ್ಕೊಂಡು ಚುಡಿಸ್ತೀನಿ. ಮುನಿರಾಜು ಅಂತ ನಾವಿಲ್ಲಿ ನಮ್ಮ ಜಾಗದಲ್ಲಿ ಕ್ಲೀನ್ ಮಾಡಿಸ್ತಿದ್ವಿ. ಕ್ಲೀನ್ ಮಾಡಿಸಿದಾಗ ಅಲ್ಲಿ ಒಂದು ಯಾವ ಥರ ಕಾಣಿಸ್ತು ಏನು ಅಂತ ಹತ್ರಕ್ಕೆ ಹೋಗಿ ನೋಡಿದಾಗ ದೊಡ್ಡದಾಗಿ ಹೆಬ್ಬಾವು ಕಾಣಿಸ್ತು. ಸಿಕ್ಕಾಪಟ್ಟೆ ಭಯ ಬಿದ್ದು ಆಮೇಲೆ ನಮಗೆ ಪಂಚಾಯತಿಯಲ್ಲಿ PDO ಸರ್ ಇದ್ದರು. ಅವ್ರಿಗೆ ಇವರು ಫಾರೆಸ್ಟ್ ಆಫೀಸರ್ ನಂಬರ್ ಗೊತ್ತಿರಲಿಲ್ಲ. ಅವ್ರು ಫೋನ್ ಮಾಡಿ ಅವ್ರ ಕಡೆಯಿಂದ ಅವ್ರು ಫಾರೆಸ್ಟ್ ಆಫೀಸರ್ನ ಕಳಿಸಿ ಸೇಫಾಗಿ ರೆಸ್ಕ್ಯೂ ಮಾಡಿಸಿದ್ವಿ. ನೋಡಿದ್ರೆ ಎಷ್ಟು ದೊಡ್ಡದಾಗಿತ್ತು? ಇವಾಗ ಸಿಕ್ಕಾಪಟ್ಟೆ ದೊಡ್ಡದಾಗಿ ಇತ್ತು. ನಾವು ಅದನ್ನ ನೋಡೋಕ್ಕೆ ಭಯ ಆಯಿತು. ಹಾಗಾಗಿ ಅವ್ರನ್ನೇ ಕರೆಸಿ ಅದು ಹೆಬ್ಬಾವು ಅಂತ ನೋಡಿದ್ರೆ ಯಾವತ್ತಾದ್ರು? ಇದು ಫಸ್ಟ್ ಟೈಮ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೆ. ಎಲ್ಲ ರೀಲ್ಸಲ್ಲಿ ಅದರಲ್ಲಿ ನೋಡ್ತಿದ್ದೆ. ಇದನ್ನು ಲೈವಲ್ಲಿ ನೋಡಿದ್ದು ಫಸ್ಟ್ ಟೈಮ್. ಯಾವ ಥರ ಇತ್ತು ಅದು ನೋಡಿದ್ರೆ? ಭಯಂಕರವಾಗಿತ್ತು ಸರ್. ಇನ್ನು ಹೇಳೋಕ್ಕೆ ನೋಡಿದ್ರಲ್ಲ ನೀವೇ. ಹತ್ರವಾಗಿ ನೋಡಿದ್ರೆ ನೋಡಿದೆ ಏನು ಅನಿಸ್ತು? ಭಯ ಆಯಿತು. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ದೂರ ಇದೆ. ಆಮೇಲೆ ಅಷ್ಟೊತ್ತಿಗೆ ಫಾರೆಸ್ಟ್ ಆಫೀಸರ್ ಬಂದು ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ತಗೊಂಡು ಸ್ಥಳೀಯರಿಂದ ಮಾಹಿತಿ ಬರುತ್ತಿದ್ದಂತೆ ಅಲರ್ಟ್ ಆದ ಅರಣ್ಯ ಇಲಾಖೆ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಅರಣ್ಯ ಅಧಿಕಾರಿಗಳು ಜೊತೆಗೆ ಉರಗ ತಜ್ಞರ ತಂಡದ ಸಮೇತ ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸಿ ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿಯುವ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಹಾವಿನ ಚಲನವಲನವನ್ನ ಗಮನಿಸುತ್ತಲೇ ಕಾರ್ಯಾಚರಣೆ ನಡೆಸಿದ ಉರಗ ತಜ್ಞ ಕೊನೆಗೂ ಬೃಹತ್ ಗಾತ್ರದ ಹೆಬ್ಬಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದರು. ನನಗೆ RF ಫೋನ್ ಮಾಡಿದ್ರು, ಈ ಥರ ನಂಜಿ ಪಂಚಾಯತಿಂದ ಒಂದು ಹಾಸ್ಟೆಲ್ ಇದೆ, ಅದ್ರ ಹತ್ರ ಹೆಬ್ಬಾವು ಬಂದುಬಿಟ್ಟಿದೆ, ಸ್ವಲ್ಪ ನೋಡಿ ಅದು ಅಂದ್ಬಿಟ್ಟು. ನಾನು ಅಲ್ಲಿ ಇಲ್ಲಿ ಬಂದು ನೋಡಿದಾಗ ನಮ್ಮ ಆನಂದ ಸರ್ ಇಲ್ಲೇ ಇದ್ದರು. ಅವರು ಇಲ್ಲ ನಮಗಿನ್ನ ಮುಂಚೆನೇ ಬಂದು ಅವರು ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿದ್ರು. ಅವರು ಜನಗಳಿಗಿಂತ ದೂರ ಇದ್ದು ಹಾವುಗಳು ನೋಡ್ಕೊತಾ ಇದ್ದರು. ಇದು ನಂದಿ ಹಿಲ್ಸ್ ಹತ್ರ ಇರೋದು, ಬೆಟ್ಟಗಳು ತಪ್ಪಲಾದ್ರಿಂದ ಇಲ್ಲಿ ಹಾವುಗಳು ಬರೋದು ಸಹಜ. ಯಾಕಂದರೆ ಇದೆಲ್ಲ ತಪ್ಪಲಲ್ಲಿರೋದು, ಒಂದು ಅಡಿ ಜಾಗ ಇಲ್ಲ ಬೆಟ್ಟಕ್ಕೂ ಇದಕ್ಕೂ ಜಾಗ ಇರೋ ಹಾಸ್ಟೆಲ್ಗೂ. ಇದೇನಾದ್ರೆ ಗೋರ್ಮೆಂಟ್ ಅವ್ರದ್ದು ತಪ್ಪಿದೆ, ಜಾಗಗಳಿಲ್ಲ ಅಂದ್ಬಿಟ್ಟು ಬೆಟ್ಟಗಳೆಲ್ಲ ಬೆಟ್ಟಗಳ ತಪ್ಪಲಲ್ಲಿ ನೀವು ಅವ್ರು ಕಟ್ಟಿಬಿಟ್ರೆ ಅಲ್ಲಿ ವಾಸ ಮಾಡೋ ಪ್ರಾಣಿ ಎಲ್ಲೋಗಿ ವಾಸ ಮಾಡುತ್ತೆ. ಅದರಿಂದ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಹೆಬ್ಬಾವು ಬರೋದ್ರಿಂದ ಯಾರಿಗೂ ಅಷ್ಟು ಭಯ ಬೀಳೋಂಥ ಕೆಲಸ ಏನಿಲ್ಲ. ಆದರೆ ಹಾವು ನೋಡಿದಾಗ ಎಲ್ಲರಿಗೂ ಭಯ ಆಗುತ್ತೆ. ಯಾಕಂದರೆ ಅದು ಹೆಚ್ಚು ಕಮ್ಮಿ ದೊಡ್ಡ ಹೆಬ್ಬಾವೇ, ಕುರಿಗಳೆಲ್ಲ ನುಂಗುವಂಥದ್ದು. ಅದು ನೋಡಿ ಭಯಭೀತರಾಗಿದ್ದರು. ಆನಂದ್ ಸರ್ ಅವ್ರು ಫೋನ್ ಮಾಡಿದ್ರು, ಆಮೇಲೆ ಮಾರಪ್ಪ ಸಾಹೇಬರು ಫೋನ್ ಮಾಡಿದ್ದಕ್ಕೆ ಬಂದು ಇದು ಹೆಚ್ಚು ಕಮ್ಮಿ ನಿಮಗೆ ಒಂದು 10 ಅಡಿ ಇದೆ, 10 ಅಡಿ ಇದೆ, 10 ಅಡಿ ಉದ್ದ ಇದೆ. ಇಲ್ಲ, ಇದು ವಿಷ ಇಲ್ದಿರೋ ಹಾವು, ಇದು ಹೆಬ್ಬಾವು ಅಂದ್ಬಿಟ್ಟು ಇದನ್ನು ಉಸಿರುಗಟ್ಟಿಸಿ ಆ ಪ್ರಾಣಿಗಳನ್ನ ಸುತ್ತಾಕೊಂಡು ಉಸಿರುಗಟ್ಟಿಸಿ ಆಮೇಲೆ ನುಂಗುವಂಥದ್ದು. ಆದ್ದರಿಂದ ಅದನ್ನು ಬಂದು ಈಗ ರಕ್ಷಣೆ ಮಾಡಿದ್ದೀವಿ. ಈಗ ಅದು ಸೂಕ್ತವಾದ ಸ್ಥಳದಲ್ಲಿ ಬಿಟ್ಬಿಟ್ಟು ಬೇರೆ ಗಂಡೆ ಬೇರೆ. ಅದು ಮಿಲನ ಟೈಮಲ್ಲಿ ಮಾತ್ರ ಒಂದು ಒಟ್ಟುಗೂಡುತ್ತೆ. ಒಂದು ನಿಖರವಾದ ಪ್ಲೇಸಲ್ಲಿ ಮೊಟ್ಟೆ ಇಡುತ್ತೆ, ಕೆಲವು ಡೈರೆಕ್ಟು ಮರಿಗಳು ಹಾಕುತ್ತೆ. ಮಂಡ್ಲ ಆ ಥರವು ಮಂಡ್ಲ ಆಮೇಲೆ ಗ್ರೀನ್ ಮೆಣಸಿನಕ್ಕೆಲ್ಲ ಡೈರೆಕ್ಟ್ ಮರಿ ಹಾಕೋದು. ಇವು ಹೆಬ್ಬಾವುಗಳೆಲ್ಲನೂ ಮೊಟ್ಟೆ ಇಕ್ಕೋದು. ಗಾತ್ರ ಇದೆ. ಮೊಟ್ಟೆಕ್ಕೆ ಮರಿ ಮಾಡುತ್ತೆ, ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಜನಗಳು ಭಯಭೀತರಾಗೋ ಕೆಲಸ ಏನಿಲ್ಲ. ಯಾಕಂದ್ರೆ ಮರಿಗಳೆಲ್ಲನೂ ದೊಡ್ಡದಾಗಲ್ಲ. ಈಗ ನಾಗರಾವು 25ರಿಂದ 35 ಮೊಟ್ಟೆಗಳಿಕ್ಕಿದ್ರು ಕಪ್ಪೆಗಳು ನಾಗರಾವು ಮನೆ ತಿನ್ನಾಕತ್ತೆ. ಅದೇ ಒಂದು ಜೀವನ ಶೈಲಿ ಅದು. ಈಗ ಮನುಷ್ಯರ ಮೇಲೆ ದಾಳಿ ಮಾಡಲ್ಲ ಇದು ಮನುಷ್ಯರು ಅದನ್ನು ಹ್ಯಾಂಡಲ್ ಮಾಡಿದಾಗ ದಾಳಿ ಮಾಡುತ್ತೆ. ಇಲ್ಲಾಂದರೆ ಈಗ ನೀವು ನೋಡ್ದಂಗೆ ಸುತ್ತಮುತ್ತಲೆಲ್ಲ ಮನುಷ್ಯರು ನಿಂತಿದ್ರು, ಬಟ್ ಅದು ಎಸ್ಕೇಪ್ ಆಗೋಕ್ಕೆ ದಾರಿ ಹುಡುಕ್ತಾ ಇತ್ತೆ ಹೊರತು ಯಾರ ಮೇಲೂ ದಾಳಿ ಮಾಡಲಿಲ್ಲ. ರೆಸ್ಕ್ಯೂ ಮಾಡೋ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿತ್ತು ಆ ಥರ? ಅದು ರೆಸ್ಕ್ಯೂ, ಅದಕ್ಕೆ ಏನಂದರೆ ಆ ಪ್ರಾಣಿಗೆ ನಾನು ರೆಸ್ಕ್ಯೂರ್ ಅಂತ ಏನು ಗೊತ್ತಿದೆ. ಅದಕ್ಕೆ ಆ ಪ್ರಾಣಿ ಭಯಭೀತವಾಗಿ ನಾನು ನೋಡಿದ ತಕ್ಷಣ ನಾನೇನೋ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು ಹೊರತು ಅದಕ್ಕೆ ನಾನು ರಕ್ಷಣೆ ಮಾಡ್ತಾಯಿದ್ದೀನಿ, ಎತ್ಕೊಂಡೋಗಿ ಬೇರೆ ಕಡೆ ಸೂಕ್ತವಾಗಿಬಿಡ್ತೀನಿ ಅಂತ ಅದು ಗೊತ್ತಿಲ್ಲ. ಯಾರೋ ನಮ್ಮನ್ನೇನೋ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದೆ ಅಂತ ದಾಳಿ ಮಾಡ್ತಷ್ಟೇ. ಆಮೇಲೆ ನಾನು ಅದನ್ನು ಇಟ್ಕೊಂಡ್ಮೇಲೆ ಫಸ್ಟು ಟೈಟಾಗಿ ಇಟ್ಕೊಂಡೆ, ಆಮೇಲೆ ನಾನು ಅದನ್ನು ಇಟ್ಕೊಂಡ್ಮೇಲೆ ಅದು ಸೈಲೆಂಟಾಗೇ ಇತ್ತು, ಅದ್ರ ಪಾಡ್ಗದು. ಅಣ್ಣ ಭಯ ಬೀಳೋವಂಥ ಕೆಲಸಗಳೇನಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ, ಹತ್ರ ಹೋಗ್ಬೇಡಿ ವೀಡಿಯೋಗೋಸ್ಕರ. ಡಿಸ್ಟೆನ್ಸ್ ಯಾಕಂದ್ರೆ ಅದಕ್ಕೂ ಭಯ ಬೀಳುತ್ತೆ. ನಿಮ್ಮನ್ನು ನೋಡಿ ಅದು ಭಯ ಬೀಳುತ್ತೆ, ಅದನ್ನು ನೋಡಿ ನಿಮಗೆ ಭಯ ಆಗುತ್ತೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ, ಇಲ್ಲ ಸ್ನೇಕ್ ರೆಸ್ಕ್ಯೂಯರ್ಸ್ ಇರ್ತಾರೆ,
ಅವ್ರು ಸಿಕ್ಕಲಿಲ್ಲ ಹತ್ರ ಹಳ್ಳೀಲಿ ಯಾರೋ ಒಬ್ರು ಹಾವು ಹಿಡಿಯೋರು ಇರ್ತಾರೆ. ಆದರೆ ಲೀಗಲಾಗಿ ಮಾಡೋವಂಥ ರೆಸ್ಕ್ಯೂಯರ್ಸ್ಗೆ ಮಾತ್ರ ಫೋನ್ ಮಾಡಿ. ಅರಣ್ಯ ಇಲಾಖೆ ಹಾಗೂ ಉರಗ ತಜ್ಞರ ಸಮಯೋಚಿತ ಕಾರ್ಯಾಚರಣೆಯಿಂದ ಯಾವುದೇ ಅಪಾಯವಿಲ್ಲದೆ ಬೃಹತ್ ಹೆಬ್ಬಾವನ್ನು ಸೆರೆ ಹಿಡಿಯಲಾಯಿತು. ಬಳಿಕ ಹೆಬ್ಬಾವನ್ನು ಜನವಸತಿ ಪ್ರದೇಶದಿಂದ ದೂರದ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ರವಾನಿಸಲಾಯಿತು. ಹಾವು ಕಂಡರೆ ಭಯ ಪಡುವುದು ಸಹಜ. ಆದರೆ ಅದನ್ನು ಹಿಡಿಯಲು ಅಥವಾ ಅಲ್ಲಿಂದ ಓಡಿಸಲು ಹೋಗುವುದು ನಮಗೆ ನಾವೇ ಅಪಾಯಕ್ಕೆ ಆಹ್ವಾನ ನೀಡಿದಂತೆ. ಹಾವು ಕಾಣಿಸಿಕೊಂಡಾಗ ಅದರಿಂದ ಸುರಕ್ಷಿತ ಅಂತರ ಕಾಯ್ದುಕೊಂಡು ತಕ್ಷಣ ಅರಣ್ಯ ಇಲಾಖೆ ಅಥವಾ ಉರಗ ತಜ್ಞರಿಗೆ ಮಾಹಿತಿ ನೀಡುವುದು ಒಳಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ ಬಿಬಿ ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಂತಾಮಣಿ ತಾಲೂಕಿನ ಅಂಗನವಾಡಿ ಕೇಂದ್ರವೊಂದರ ಮೇಲ್ಛಾವಣಿಯ ಸಿಮೆಂಟ್ ಏಕಾಏಕಿ ಕುಸಿದು ಬಿದ್ದು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿರುವ ದುರಂತ ಸಂಭವಿಸಿದೆ. ಅಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿರುವ ದುರಂತ ಸಂಭವಿಸಿದೆ. ಶಿಥಿಲಗೊಂಡಿದ್ದ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿತ್ತು. ಈ ವೇಳೆ ಮೇಲ್ಛಾವಣಿಯ ಸಿಮೆಂಟ್ ಗಾರೆ ಏಕಾಏಕಿ ಮಕ್ಕಳ ಮೇಲೆ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಜೀವಿಕಾ ರಿತಿಕ್ಷಾ ಸೇರಿದಂತೆ ಒಟ್ಟು 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡ ಮಕ್ಕಳ ಪೈಕಿ ಓರ್ವ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಗೊಂಡ ಮಕ್ಕಳನ್ನ ತಕ್ಷಣವೇ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಚಿಂತಾಮಣಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜೀವಿಕಾ ಎಂಬ ಮಗುವನ್ನ ಚಿಂತಾಮಣಿಯ ಶಸ್ತ್ರಚಿಕಿತ್ಸಾ ಆಸ್ಪತ್ರೆಗೆ ಹಾಗೂ ಉಳಿದ ಮಕ್ಕಳನ್ನ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ. ಸರ್ ಚೆನ್ನಾಗೈತಿ, ಇದ್ದಕ್ಕಿದ್ದಾಗೆ ಕುಸಿದ್ಬಿಟ್ಟಿದೆ ಸರ್. ಸುಮ್ಮನೆ ಇಷ್ಟು ಅದೇ ಅಲ್ಲಾಗಿದೆಯಲ್ಲ ಆ ಟೈಪ್ ಇತ್ತಷ್ಟೇ. ಹಾಡು ಹೇಳ್ಕೊಟ್ಕೊಂಡು ನಿಲ್ಸ್ಕೊಂಡಿದ್ದೆ, ಇದ್ದಕ್ಕಿದ್ದಾಗೆ ಅದೇನೇ ಏರ್ ತುಂಬಿಕೊಂಡಿದೆ ಫುಲ್ಲು ಕುಸಿದು ಬಿಡುತ್ತೆ. ನಾನು ಮಕ್ಕಳಿಗೆ ಹಾಡ ಹೇಳ್ಕೊಡ್ತಾ ಇದ್ದೆ, ಫುಲ್ಲು ಒಂದೇ ಸಾರಿ ಬರ್ತಾ ಇದೆ. ಅದೇನದು ಕೆಳಗಡೆ ಇದಾಗಿರೋದು ಏನು ಗೊತ್ತಾಗಲ್ಲ ನಮ್ಮ ಅದೇ ಜೀವಿತ ನನ್ನ ನಂಬರ್ ತಗೊಳ್ಳಿ ಸರ್, ಅಲ್ಲಿ ನೋಡ್ಕೊಂಡು ಹೋಗಿ ಊಟ ಮಾಡಕ್ಕೆ. ನಿಮ್ಮ ಹೆಸರು? ಏನು ಪ್ರಾಬ್ಲಮ್ ಏನಾಗಿದೆ ಅಂತ? ಅಂಗಡಿಗೆ ಹೋಗಿದ್ರೆ ಊಟ ತಿಂತಾ ಇದ್ದಂತೆ, ಮತ್ತೆ ಒಳಗಡೆ ಹೋದ್ರೆ ಅಲ್ಲಿ ಗೋಡೆ ಬಿದ್ದೋಗಿ ಮೋಲ್ಡ್ ಹಾಕಿರ್ತಾರೆ, ಅದು ಎಷ್ಟು ಮಕ್ಕಳಿದ್ರು ಅಂಗನವಾಡಿ? 10 ಜನ. 10 ಜನನೂ ಅದರಲ್ಲಿ 7 ಜನ ಏನೋ ಊಟ ತಿಂತಾ ಇದ್ದಂತೆ, ಈ 4 ಜನ ನೀರು ಕುಡಿಯೋಕೆ ಹೋಗಿದ್ದಾರೆ. ಈ ಥರ ನಾವು ಈಗ ಡಿ ಡಿ ಆಫೀಸಲ್ಲಿದ್ದಾಗ ನಮ್ಮ ಸಿ ಡಿ ಪೋ ಹಿಂಗೆ ಮಾಹಿತಿ ಕೊಟ್ಟರು. ತಕ್ಷಣ ನಾವು ಈಗ ಒಂದು ಮಗು ಏನು ಫಸ್ಟ್ನೇ ಮಗು ಏನು ಶಾನ್ವಿ ಅವರಿಗೆ ಈಗ ಏನು ಇಲ್ಲಿ ಕತ್ತತ್ರ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಇವರು ನಮಗೆ ಹಾಸ್ಪಿಟಲ್ಲಿದ್ದೀವಿ ಅಂತ ಹೇಳಿದೆ ಸರ್. ನಾವು ಅಲ್ಲಿಂದ ತಕ್ಷಣ ಬಂದ್ವಿ. ಆಮೇಲೆ ಅಲ್ಲಿ ಡಾಕ್ಟ್ರ್ ಹತ್ರ ಇವರು ಯಾವ ಹಾಸ್ಪಿಟ್ಲದು ರಾಮಪ್ಪ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸಿ ಆಮೇಲೆ ಅವರು ಏನು ಅಡ್ಮಿಷನ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇವ್ರ ಕಾರಲ್ಲೇ ಮತ್ತೆ ಇವರು ದೊಡ್ಡಬೊಮ್ಮಳ್ಳಿಗೆ ಕರ್ಕೊಂಬಂದಿದ್ರು. ಆವಾಗ ನಾನು ಅಲ್ಲಿಂದನೇ ಸೀದಾ ಇಲ್ಲಿಗೆ ಬಂದೆ ಸರ್. ಹೋಗಿ ಅವರು ಮಗುನ ನಾವು ನೋಡಿದ್ವಿ. ಈಗ ಮಗು ಏನು ಚೆನ್ನಾಗಿದೆ. ಅವ್ರ ಮನೆಯವರು ಅಷ್ಟೇ ಏನು ತೊಂದರೆ ಇಲ್ಲ, ದೇವ್ರು ದೊಡ್ಡವನು, ಏನು ತೊಂದರೆ ಆಗಿಲ್ಲ ಅಂತ ಹೇಳಿದರು. ಮಗು ಕತ್ತಿದ್ದು ಶಾನ್ವಿ 5 ವರ್ಷ, ಅವ್ರ ತಾಯಿ ಹೆಸರು ರಮ್ಯ. ಮನೆ ಹತ್ರ ಈಗ ಹೋಗಿ ಬಂದಿದ್ವಿ. ಅವರು ಇಲ್ಲಿ ಮೂಗು ಮೇಲೆ ಸ್ವಲ್ಪ ತಚ್ಕೊಂಡಿದೆ. ಅವ್ರಿಗೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಕುರುಬೂರಲ್ಲಿ ತೋರಿಸಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ಅಷ್ಟೇ ಏನು ಔಷಧಿ ಬೇಕೋ ನಾವು ಎಲ್ಲ ಇಲಾಖೆಯಿಂದ ಬರೆಸ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಮತ್ತು ಇನ್ನೇನಾದರೂ ನಮ್ಮ ಅಂಗನವಾಡಿ ಟೀಚರ್ಗೆ ಹೇಳಿದ್ವಿ ಫಾಲೋಅಪ್ ಮಾಡಿ, ಏನಾದರೂ ಆದರೆ ತಕ್ಷಣ ನಮ್ಮ ಮಾಹಿತಿ ಕೊಡಿ ಅಂತ ಹೇಳಿದ್ವಿ ಸರ್. ಇನ್ನೊಂದು ಮಗು ಈಗ ಜೀವಿಕಾ ಅಂತ ಈ ಕಡೆ ಹಾಸ್ಪಿಟ್ಲ್ಗೆ ಹೋಗೋದು, ಇವು ಅಲ್ಲಿ ಬಂತಾ ಥರ ಇಲ್ಲೇನು ಇಲ್ಲ ಅಂತ ಹೇಳ್ತಾರೆ. ಬಟ್ ಇವರು ಮೊದಲೇ ಎಚ್ಚರಿಕೆ ಆಗಿದ್ರೆ ಈ ಥರ ಆಗ್ತಾ ಇಲ್ಲ ಸರ್. ಈಗ ಇಮಿಡಿಯೇಟು ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಡ್ಸಂಗಿಲ್ಲ. ಈಗ ಇಮಿಡಿಯೇಟ್ ಬಾಡಿಗೆ ಮನೆ, ಚೆನ್ನಾಗಿರೋ ಬಾಡಿಗೆ ಮನೆ ನೋಡಬೇಕು. ಸರ್ಕಾರದಿಂದ ಬಾಡಿಗೆ ಕೊಡ್ತೀವಿ, ನಾಳೆಯಿಂದನೇ ಅಲ್ಲಿ ನಡೆಸಬೇಕು. ಇಲ್ಲಿಂದ ಏನು ವಸ್ತುಗಳಿದಾವೆಲ್ಲ ತಗೊಂಡು ಅಲ್ಲಿ ಶಿಫ್ಟ್ ಮಾಡಿ ಇವತ್ತೇ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ವಿ ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಇಲ್ಲಿ ಇಟ್ಕೊಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ ಸರ್. ಕೈಗಾರಿಕೆ ಅಂದರೆ ಈಗ ಅದು ಮೊದಲೇ ಗಮನಿಸ್ಬೇಕಾಯಿತು ಅಂಗನವಾಡಿ ಟೀಚರು, ಸೂಪರ್ವೈಸರು. ನಾವು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಈಗ ನಾವು ಅವರು ಹೋಗಿ ಅದು ಮುಂಜಾಗ್ರತಾ ಕ್ರಮವಾಗಿ ಅವರು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು ಬಾಡಿಗೆಯಲ್ಲಿ.
ಈ ಥರ ತೊಂದರೆ ಎಲ್ಲಿ ಇದೆ ಅಂತ ಮೊದಲೇ ಗಮನಿಸಿ ಅವರು ಬೇರೆ ಕಡೆ ಬದಲಾವಣೆ ಮಾಡಬೇಕಾಗಿತ್ತು. ಮೇಲ್ವಿಚಾರಕರು ಮತ್ತು ಅಂಗನವಾಡಿ ಟೀಚರು ಜವಾಬ್ದಾರಿ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ ಸರ್. ಈಗ ಅಂಗನವಾಡಿ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿರುವ ಬಗ್ಗೆ ಸ್ಥಳೀಯರು ಹಾಗೂ ಸಿಬ್ಬಂದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಸ್ಥಳ ಪರಿಶೀಲನೆ ನಡೆಸಿ ಕಾಟಾಚಾರಕ್ಕೆ ಹೋಗಿದ್ದಾರೆ ವಿನಃ ಪರ್ಯಾಯ ಕಟ್ಟಡ ವ್ಯವಸ್ಥೆ ಮಾಡಿರಲಿಲ್ಲ ಎಂದು ಗ್ರಾಮಸ್ಥರು ಹಾಗೂ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮಹೇಶ್ ಅವರಿಗೆ ಸ್ಥಳೀಯರು ಮತ್ತು ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಅನಾಹುತ ನಡೆದಿದೆ ಎಂದು ಆರೋಪಿಸಿದ್ದಾರೆ. ನಾವು ಏನು ಮಾಡಬೇಕು ಅಂತ ಪ್ರತಿಯೊಂದು ನಮ್ಮೂರಲ್ಲಿ ಅಧಿಕಾರಿಗಳು ಬಂದು ನೋಡ್ಬೋದು. ಬೇಕಾದರೆ ಎಲ್ಲ ಕಳಪೆ ಕಾಮಗಾರಿ ಏನು ಮಾಡಿದ್ರು ಕಳಪೆ. ಈ ಥರ ಆದರೆ ಮಕ್ಕಳನ್ನ ಹೆಂಗೆ ಕಳ್ಸೋದು ಸರ್? ಅಲ್ಲ ಅದೇ ಇನ್ನು ಎಲ್ಲ ಭಯ ಆಗೋಗಿದೆ. ಮಕ್ಕಳು ಕಳಿಸೋಂಗೆ ಇಲ್ಲ. ಯಾವ ಸ್ಕೂಲ್ ಬಿಲ್ಡಿಂಗ್ಗಳು ಒಂದು 15-16 ವರ್ಷ 20 ವರ್ಷದಿಂದ ಈಚೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಅವರೇ ಕಟ್ಟೋದು, ಅವರೇ ಹೊಡೆಯೋಕ್ಕೆ ಅವರೇ ಪರ್ಮಿಷನ್ ಅಂತಾರೆ, ಅವರೇ ಹೊಡೆದಾರೆ. ಈ ಅಧಿಕಾರಿಗಳೇನು ಇದು ಮಾಡ್ತಾರೋ ನಮಗಂತೂ ಗೊತ್ತಾಗ್ತದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಗಾಂಧಿ ಜಯಂತಿ ಸೇರಿದಂತೆ ಎಲ್ಲ ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು. ಪ್ರತಿ ರಾಷ್ಟ್ರೀಯ ಹಾಗೂ ನಾಡ ಹಬ್ಬ ದಿನದಂದು ಒಂದೊಂದು ಸಂಕಲ್ಪ ಮಾಡಬೇಕು. ಈ ಸ್ವಾತಂತ್ರ್ಯ ದಿನಾಚರಣೆಗೆ ಕಠಿಣವಾಗಿ ವಿದ್ಯಾಭ್ಯಾಸ ಮಾಡ್ತೇನೆ, ಗುರು ಹಿರಿಯರಿಗೆ ಗೌರವ ಕೊಡುತ್ತೇನೆ, ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತೇನೆ, ಪರಿಸರ ಕಾಳಜಿ ತೋರುತ್ತೇನೆ, ಸತ್ಯ, ಅಹಿಂಸೆ, ಭ್ರಾತೃತ್ವ ಮೈಗೂಡಿಸಿಕೊಳ್ಳುತ್ತೇನೆಂದು ಪ್ರತಿ ಆಚರಣೆಯ ದಿನದಂದು ಒಂದೊಂದು ಸಂಕಲ್ಪ ಮಾಡಿಕೊಂಡು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ರೆ ತಮ್ಮ ಏಳಿಗೆ ಹಾಗೂ ಸಾಧನೆಯನ್ನು ಯಾರಿಂದಲೂ ತಡೆಯಲು ಆಗುವುದಿಲ್ಲ. ಆದ್ದರಿಂದ ಈ ವರ್ಷವೂ ಒಂದು ಸಕಾರಾತ್ಮಕ ಗುರಿಯ ಸಂಕಲ್ಪವನ್ನ ಮಾಡಬೇಕು. ಪಥಸಂಚಲನ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ತರಬೇಕೆಂದು ಸಲಹೆ ನೀಡಿದರು. ಅಂದರೆ ನಮಗೇನು ಬೇಕಾದ ಸ್ಪೇಸ್ ಇದೆ ಸರ್, ಇದೆ ಸರ್, ಸ್ಪೇಸ್ ಇದೆ ರೆಡಿ ಇರಲಿ. ಆಮೇಲೆ ನೋಡ್ಕೊಂಡಿದ್ದೀವಿ ಇಲ್ಲಿ ಇರ್ತಾವಲ್ಲ ಇಷ್ಟು ಓಪನ್ ಸ್ವಲ್ಪ ಹಿಂದೆನೇ ಇರಲಿ ಸನ್ಮಾನ ಮಾಡೋಕ್ಕೆ ಸ್ವಲ್ಪ. ಈಗಾಗಲೇ ಕಾರ್ಯಭಾರ ಹಂಚಿಕೆ ಮಾಡಿರುವಂತೆ ನಿಯೋಜಿತ ಕರ್ತವ್ಯಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮಾಡಬೇಕು. ಜಿಲ್ಲೆಯ ಸಮಸ್ತ ನಾಗರಿಕರು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮನವಿ ಮಾಡಿದರು.
ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಆರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಇಡೀ ಜಗತ್ತಿನಲ್ಲಿ ಜಾತಿ, ಮತ, ಧರ್ಮ ಭೇದ ಮರೆತು ಸಂಭ್ರಮದಿಂದ ಆಚರಿಸುವ ರಾಷ್ಟ್ರೀಯ ಹಬ್ಬ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಮತ್ತು ಸಡಗರದಿಂದ ಆಚರಿಸಲು ರೇಷ್ಮೆ ನಗರಿ ಸಜ್ಜಾಗಿದೆ.
ಸಂಪ್ರದಾಯದಂತೆ ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣವನ್ನು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಗರಸಭೆಯ ಮೂಲಕ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯವನ್ನು ವ್ಯವಸ್ಥಿತವಾಗಿ ಕೈಗೊಂಡಿದ್ದಾರೆ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ. ಸ್ವಾಮಿ ಅವರ ನೇತೃತ್ವದಲ್ಲಿ ಸರ್ಕಾರಿ, ಖಾಸಗಿ, ಅನುದಾನಿತ ಮತ್ತು ವಸತಿ ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಆಕರ್ಷಕ ಪಥ ಸಂಚಲನ, ಸಾಂಸ್ಕೃತಿಕ ಕಾರ್ಯಕ್ರಮ ಕುರಿತಂತೆ ತಾಲೀಮು ನಡೆಸಿದ್ದಾರೆ. ಧ್ವಜವಂದನೆ, ಗೌರವ ವಂದನೆ, ಬ್ಯಾಂಡ್ ಸೆಟ್ ಸಹಿತ ಯಾವುದೂ ಸಹ ಗೊಂದಲಮಯ ಆಗಬಾರದು ಎಂದು ಮುನ್ನೆಚ್ಚರಿಕೆಯಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಮೊದಲೇ ಸರ್ವ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಎಂದಿನಂತೆ ಶಾಸಕ ಮೇಲೂರು ರವಿಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ನೆರಳಿನಲ್ಲಿ ಕುಳಿತುಕೊಳ್ಳುವ ಅವಕಾಶ ಕಲ್ಪಿಸುವ ಸಲುವಾಗಿ ಶಾಮಿಯಾನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಜೊತೆಗೆ ನಗರಸಭೆಯ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಕೈಕಾಲು ತೊಳೆಯಲು ನೀರಿನ ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಮತ್ತು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಸುನಿಲ್ ಕುಮಾರ್ ಅವರು ತಮ್ಮ ಇಲಾಖೆಯ ಸಿಬ್ಬಂದಿಯೊಂದಿಗೆ ಪಥಸಂಚಲನದಲ್ಲಿ ಭಾಗವಹಿಸಲು ಈಗಾಗಲೇ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧು ಅವರು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಈಗಾಗಲೇ ಪೂರ್ವಭಾವಿ ಸಭೆಯನ್ನ ನಡೆಸಿ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ದೇಶನ ಸಹ ನೀಡಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇವಾಗ ರಾಜ್ಯದ ಹಲವಾರು ಗಡಿ ಭಾಗದಲ್ಲಿ ಖಾತೆ ಯಾವತ್ತೂ ತೆಗಿತಾ ಇರ್ತಾರೆ. ಆದರೆ ನಮ್ಮ ಈ ಶ್ರೀನಿವಾಸಪುರ ಗಡಿ ಭಾಗ ಹಾಗೂ ಆಂಧ್ರ ಗಡಿ ಭಾಗ ಯಾವತ್ತೂ ಸೋದರತ್ವದಿಂದ ಸೌಜನ್ಯತೆಯಿಂದ ನಡ್ಕೊಂತ ಇದ್ದೀವಿ. ಆದರೆ ಇವತ್ತು ನಮ್ಮ ಕರ್ನಾಟಕದ ಒಂದು ಕೆಲವು ರಾಜಕೀಯ ಈ ಪ್ರೇರಣೆಗೋ ಇಲ್ಲಾಂದ್ರೆ ಗುತ್ತಿಗೆದಾರ ಲಾಭಕ್ಕೋಸ್ಕರ ಈ ರೀತಿ ಗಡಿ ಭಾಗವನ್ನು ತಂದು ಈ ತರ ತಂದಿಕ್ಕೋ ಕೆಲಸ ಮಾಡಿದ್ದಾರೆ. ಅವರ ವಿರುದ್ಧ ತೀವ್ರವಾಗಿ ನಾವು ಕರ್ನಾಟಕ ಆಂಧ್ರ ಪ್ರದೇಶ ಗಡಿಭಾಗದಲ್ಲಿ ಇರುವ ಶ್ರೀನಿವಾಸಪುರ ತಾಲೂಕಿನ ಮರ್ಸನಪಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಕಿಲೋಮೀಟರ್ ಕಲ್ಲು ಸ್ಥಳಾಂತರ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ರಸ್ತೆ ಕಾಮಗಾರಿ ವೇಳೆ ಕರ್ನಾಟಕದ ಗಡಿಯಲ್ಲಿದ್ದ ಕಿಲೋಮೀಟರ್ ಗಡಿ ಕಲ್ಲನ್ನು ಸುಮಾರು 3/4 ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರಿಸಿ ಕರ್ನಾಟಕದ ಗಡಿ ಒಳಭಾಗದಲ್ಲಿ ಮರುನಾಟಲಾಗಿದೆ ಎಂದು ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಮುಖಂಡರು ಆರೋಪಿಸಿದ್ದಾರೆ. ಈ ಸಂಬಂಧ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕನ್ನಡ ಪರ ಹೋರಾಟಗಾರರು, ರೈತ ಮುಖಂಡರು ಹಾಗೂ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ವರ್ಷಗಳಿಂದ ವಿಳಂಬವಾಗಿದ್ದ ಪಿಎಂಜಿಎಸ್ವೈ ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಕಿಲೋಮೀಟರ್ ಗಡಿ ಕಲ್ಲು ಸ್ಥಳಾಂತರಿಸಲಾಗಿದೆ ಎಂದು ಆರೋಪಿಸಿದ ಮುಖಂಡರು, ಇದರಿಂದ ಕರ್ನಾಟಕದ ಭೂಭಾಗಕ್ಕೆ ಧಕ್ಕೆಯಾಗಿದೆಯೇ ಎಂಬ ಅನುಮಾನ ಮೂಡಿದೆ ಎಂದು ಹೇಳಿದ್ದಾರೆ. ಕನ್ನಡ ಪರ ಹೋರಾಟಗಾರರಾದ ಸುಬ್ರಹ್ಮಣಿ, ಸಾದಿಕ್ ಅಹ್ಮದ್ ಹಾಗೂ ರೈತ ಮುಖಂಡ ಪ್ರಭಾಕರ್ ಗೌಡ ಮಾತನಾಡಿ, ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಗಡಿಯ ನಿಖರ ಅಳತೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಿಲೋಮೀಟರ್ ಗಡಿ ಕಲ್ಲು ಸ್ಥಳಾಂತರಕ್ಕೆ ಕಾರಣವಾದ ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಕಾಮಗಾರಿಗೆ ಸಂಬಂಧಿಸಿದ ಇಂಜಿನಿಯರ್ಗಳು ಹಾಗೂ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಲ್ಲಿ ವರದಿಯಾಗಿದ್ರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಕಳೆದ 3 ದಿನಗಳಿಂದ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿರುವ ಸಂಘಟನೆಗಳು ಬರುವ ಸೋಮವಾರ ರಾಜ್ಯ ಹೆದ್ದಾರಿ ತಡೆದು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ನಾವೆಲ್ಲರೂ ಇಲ್ಲಿ ಸಭೆ ಸೇರಿದ್ದೇವೋ, ಈ ಉದ್ದೇಶ ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಒಂದಾಗಿದ್ದೀವಿ ಅಂತ ಇಲ್ಲಿರುವ ಎಲ್ಲ ನಮ್ಮ ಸ್ನೇಹಿತರಿಗೂ ಗೊತ್ತು. ಏನು ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಿಂದ ಏನು ಗಡಿನಾಡಿಗೆ ಗುರುತಿಸಿರುವ ಒಂದು ಕಲ್ಲನ್ನು ಎತ್ತಿ ಆ ಕಲ್ಲನ್ನು ತಂದು ಕರ್ನಾಟಕದಲ್ಲೇ ಒಂದು 1/4 ಕಿಲೋಮೀಟರ್ ಒಳಭಾಗದಲ್ಲಿ ಏನು ಅದನ್ನು ನಾಟಿ ಮಾಡಿದ್ದಾರೋ ಅದ್ರ ಮಾಡಿದ ವಿರುದ್ಧವಾಗಿ ನಾವು ಎಲ್ಲ ಕನ್ನಡ ಪರ ಸಂಘಟನೆಯವರು ಯಾವ ಉದ್ದೇಶಕ್ಕಾಗಿ ಇವರು ಈ ಕಲ್ಲನ್ನು ಅಲ್ಲಿಂದ ತಂದು ಇಲ್ಲಿ ನಾಟಿ ಮಾಡಿದ್ದಾರೋ ಏನೋ
ನಮ್ಗೆ ಗೊತ್ತಾಗಿಲ್ಲ. ಅದು ಯಾರು ಮಾಡಿದ್ದಾರೋ ಅದು ನಮಗೂ ಸಹ ಗೊತ್ತಾಗಿಲ್ಲ. ಆ ಮಾಡಿರೋವರ ವಿರುದ್ಧವಾಗಿ ಏನ್ ಮಾಡಿದ್ದಾರೋ ತಮ್ಮ ಲಾಭಕ್ಕಾಗಿ ತಮ್ಮ ನಾಡಿನ ಭೂಪ್ರದೇಶವನ್ನು ಬಿಟ್ಟುಕೊಡೋಕೆ ಸಿದ್ಧವಾಗಿದ್ದಾರಂದ್ರೆ ಅದಕ್ಕನ್ನ ಏಹೆ ಕೂರ್ತೆ ಮತ್ತೊಂದಿಲ್ಲ ಅಂತ ಹೇಳ್ತಾ, ಆ ಮಾಡೋ ಕೆಲ್ಸಕ್ಕನ್ನ ತನ್ನ ಹಾಲು ಕುಡಿದ ತಾಯಿಗೆ ದ್ರೋಹ ಮಾಡಿದ ರೀತಿಯಲ್ಲಿ ನಮ್ಮ ಭೂಪ್ರದೇಶವನ್ನು ಬಿಟ್ಟು ಕೊಡೋಕೆ ಸಿದ್ಧವಾಗಿದ್ದಾರಲ್ಲ, ಅವರಿಗೆ ನಾಚಿಕೆಯಾಗಬೇಕಂತ ಹೇಳ್ತಾ, ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಮುಂದಿನ ದಿನಗಳಲ್ಲಿ ನಾವೇನಿದ್ದೀವಿ ಎಲ್ಲಾ ಸಂಘಟನೆಗಳು ರೈತ ಪರ, ಕನ್ನಡ ಪರ, ದಲಿತ ಪರ, ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ಸೋಮವಾರವನ್ನು ಹೋರಾಟ ಮಾಡಲು ನಾವು ನಿಗದಿಪಡಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಆ ಕಲ್ಲನ್ನು ನಾಡಿದ ಇದಾಗಲಿ ನಾವು ಇನ್ನ ಪೊಲೀಸ್ ಇಲಾಖೆಗೆ ನಾವು ಒಂದು ಮನವಿ ಪತ್ರವನ್ನು ಕೊಡುತ್ತೇವೆ. ಆ ಮನವಿ ಮುಖಾಂತರ ಪೊಲೀಸ್ ಇಲಾಖೆ ನಮ್ಮನ್ನ ಭದ್ರತೆ ಒದಗಿಸಬೇಕು. ತಾಲೂಕು ಆಡಳಿತಕ್ಕೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಕೊಡುವುದಿಲ್ಲ. ಆ ಮಾಹಿತಿ ತಾಲೂಕು ಅಧಿಕಾರಿಗಳು ದಂಡಾಧಿಕಾರಿಗಳು ಏನಿದಾರೋ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಸಮಸ್ಯೆಯನ್ನು ಅವರು ಆಲಿಸಿ ಇದಕ್ಕೆ ಪರಿಹಾರ ಕಾಣಬೇಕು. ಮುಂದೆ ಅದು ಏನಿತ್ತೋ ಕಲ್ಲು ಅದು ಅವರೇ ತಪ್ಪು ಮಾಡಿದ ವ್ಯಕ್ತಿಗಳು ಅವ್ರ ಕೈಯಿಂದಾನೇ ಆ ಸ್ಥಳಾಂತರ ಮಾಡಬೇಕು. ನಮ್ಮ ನಾಡಧ್ವಜವನ್ನು ಅಲ್ಲಿ ನಾವು ನಾಟಿ ಅಲ್ಲಿ ಏನು ನಾಡಧ್ವಜವನ್ನು ನಾಟಿ ಅಲ್ಲಿ ಪುಷ್ಪಾರ್ಚನೆ ಮಾಡಿ ನಾಡಧ್ವಜವನ್ನು ಹಾರಿಸುತ್ತೇವೆ ಅಂತ ಹೇಳುತ್ತಾ ನಾನು ಈ ಸುದ್ದಿಯನ್ನು ಎಲ್ಲಾ ಮಾಧ್ಯಮ ಮಿತ್ರರ ಮುಖಾಂತರ ಜನರಿಗೆ ತಲುಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಡಿಕಲ್ಲು ಸ್ಥಳಾಂತರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮುಖಂಡರು ಒತ್ತಾಯಿಸಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ನಕಲಿ ದಾಖಲೆ ಸೃಷ್ಟಿ, ಖಾಸಗಿ ವಿದ್ಯಾಸಂಸ್ಥೆ ಹಾಗೂ ಗೂಳೂರು ಮಠದಿಂದ ಮೂಲ ಮಠವನ್ನು ಅತಿಕ್ರಮಿಸಿದ ಆರೋಪ. ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮೊತಾಲಿಕ್ ತನಿಖೆಗೆ ಆಗ್ರಹ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮೀಸಲಿಟ್ಟಿದ್ದ ಸರ್ಕಾರಿ ಜಮೀನು ಇತರೆ ಇಲಾಖೆಗಳಿಗೆ ಮಂಜೂರಿಗೆ ಯತ್ನ ಆರೋಪ. ಅಧಿಕಾರಿಗಳ ವಿರುದ್ಧ ವರ್ತಕರ ಸಂಘ ಆಕ್ರೋಶ. ವಸತಿ ವಿದ್ಯಾರ್ಥಿ ನಿಲಯದ ಬಳಿ ಹೆಬ್ಬಾವು ಪ್ರತ್ಯಕ್ಷ, ಬೆಚ್ಚಿಬಿದ್ದ ಸ್ಥಳೀಯರು, ಅರಣ್ಯ ಇಲಾಖೆ ಅಧಿಕಾರಿಗಳು, ಉರಗ ತಜ್ಞರಿಂದ ರಕ್ಷಣೆ. ಅಂಗನವಾಡಿ ಮೇಲ್ಛಾವಣಿ ಸಿಮೆಂಟ್ ಕುಸಿತ, ಪುಟ್ಟ ಮಕ್ಕಳಿಗೆ ಗಂಭೀರ ಗಾಯ, ಕಟ್ಟೆ ಹೊಡೆದ ಪೋಷಕರ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.